ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ಈಗ ಅಷ್ಟಮಿ ಬಂತಲ್ವಾ, ಹಾಗೆ ಒಂದು ಲಡ್ಡು ಮಾಡುವ ಅಂತೇಳಿ ಯಾವುದರ ಲಡ್ಡು ಮಾಡುದು ಅಂತ ಯೋಚನೆ ಮಾಡಿದೆ. ಆಗ ಅವಲಕ್ಕಿ ಮತ್ತೆ ಹೆಸರು ಬೇಳೆ ಹಾಕಿ ಒಂದು ಲಡ್ಡು ಮಾಡುವ ಅಂತ ಆಯಿತು. ಹಾಗೆ ಈಗ ಲಡ್ಡು ಮಾಡಲಿಕ್ಕೆ ಸ್ವಲ್ಪ ಎಳ್ಳು ತಗೊಂಡಿದ್ದೇನೆ. ಇದೊಂದು ಅರ್ಧ ಕಪ್ಪಿನಷ್ಟುಂಟು, ಸಣ್ಣ ಕಪ್ಪಲ್ಲಿ. ಇದನ್ನು ಹುರಿಯುವ ಮೊದಲು, ಸರಿ ಪಟಪಟ ಆಗುವವರೆಗೆ ಹುರಿಯುವ. ಸಣ್ಣ ಉರಿಯಲ್ಲಿ ಹುರಿಬೇಕು ನೋಡಿ, ಪಟಪಟ ಆಗ್ತಾ ಉಂಟು. ಇದಕ್ಕೆ ತುಪ್ಪ ಎಲ್ಲ ಹಾಕುವ ಅವಶ್ಯಕತೆ ಇಲ್ಲ ನೋಡಿ. ಹುರಿದಾಯಿತು, ಇದನ್ನು ತೆಗಿತಾ ಇದ್ದೇನೆ. ಇನ್ನು ಅದೇ ಬಾಣಲೆಗೆ ನೋಡಿ 1 ಬೌಲು ಹೆಸರು ಬೇಳೆ ತಗೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಇದನ್ನು ಕಂದು ಬಣ್ಣ ಬರುವವರೆಗೆ ಹುರಿಯುವ. ಇದು ಸಣ್ಣ ಉರಿಯಲ್ಲಿ ಹುರಿಬೇಕು. ಅಷ್ಟಮಿಗೆ ಬೇರೆ ಬೇರೆ ಥರದ ತಿಂಡಿಗಳನ್ನೆಲ್ಲ ಮಾಡ್ತಾರೆ, ಸಿಹಿದ್ದು, ಚಕ್ಕುಲಿ ಅದೆಲ್ಲ ಮಾಡ್ತಾರೆ. ನಾನೊಂದು 2-3 ಬಗೆ ಮಾಡುವ ಅಂತಿದ್ದೇನೆ ನೋಡಿ. ಇಷ್ಟು ಹುರಿಬೇಕು, ಕಂದು ಬಣ್ಣ ಬಂತು. ಇದರಿಂದಲೂ ಜಾಸ್ತಿ ಹುರಿದ್ರೆ ಕಪ್ಪಾಗ್ತದೆ ಅದು. ಇನ್ನು ಸಾಕು, ಒಂದು ಪ್ಲೇಟಿಗೆ ತೆಗೆಯುವ. ಇದು ಸ್ವಲ್ಪ ತಣಿಲಿ, ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡುವ. ಇದೇ ಬಾಣಲೆಗೆ 2 ಸೌಟಿನಷ್ಟು ತುಪ್ಪ ಹಾಕುವ. ಇದು ನಾನೇ ಮಾಡಿದ ತುಪ್ಪ, ಒಳ್ಳೆ ಪರಿಮಳ ಉಂಟು. ಇದಕ್ಕೆ 2 ಕಪ್ ಅವಲಕ್ಕಿ ಹಾಕಿ ಹುರಿಯುವ. ಸರಿ ಕಂದು ಬಣ್ಣ ಬರುವವರೆಗೆ ಹುರಿಯುವ. ಅವಲಕ್ಕಿ ಯಾವುದು ಆಗ್ತದೆ, ಪೇಪರ್ ಅವಲಕ್ಕಿ ಸಾಕ್ತದೆ, ದಪ್ಪ ಅವಲಕ್ಕಿ ಸಾಕ್ತದೆ. ನಾನು ಪೇಪರ್ ಅವಲಕ್ಕಿ ತಗೊಂಡಿದ್ದೇನೆ ನೋಡಿ. ಅವಲಕ್ಕಿ ಹುರಿದಾಯಿತು ನೋಡಿ, ಕಂದು ಕಲರ್ ಬಂತು ಸ್ವಲ್ಪ. ಇನ್ನು ತೆಗೆಯುವ ಇದನ್ನು. ಅವಲಕ್ಕಿ ಅಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಇಷ್ಟ ಅಂತೆ. ಇನ್ನು ನೋಡಿ, ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಉಂಟು, ಅದನ್ನು ಸಹ ಸರಿಯಾಗಿ ಹುರಿಬೇಕು. ಇದು ಕಂದು ಬಣ್ಣ ಬರುವವರೆಗೆ ಹುರಿಬೇಕು. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣಾಯನ ಬಾರದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣಾಯನ ಬಾರದೆ. ಕೃಷ್ಣ 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 ಕೃಷ್ಣ. ಮಲಗಿದ್ದು ಮೈ ಮುರಿದೇಳುತ್ತಲೊಮ್ಮೆ ಕೃಷ್ಣಾಯನ ಬಾರದೆ, ನಿತ್ಯ ಸುಳಿದಾಡುತ್ತ ಮನೆಯೊಳಗಾದರು ಕೃಷ್ಣಾಯನ ಬಾರದೆ. ಸ್ನಾನ ಪಾನ ಜಪ ತಪಗಳ ಮಾಡುತ್ತ ಕೃಷ್ಣಾಯನ ಬಾರದೆ, ಶಾಲ್ಯಾನ್ನ ಷಡ್ರಸ ತಿಂದು ತೃಪ್ತನಾಗಿ ಕೃಷ್ಣಾಯನ ಬಾರದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣಾಯನ ಬಾರದೆ. ಕೃಷ್ಣ 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 ಕೃಷ್ಣ. ನೋಡಿ, ತೆಂಗಿನಕಾಯಿ ಹುರಿದದ್ದು ಗೊತ್ತೇ ಆಗಲಿಲ್ಲ, ಕೆಂಪಾಯ್ತು ನೋಡಿ. ನಾನು ಹೇಳಿದ ಹಾಡು ಇಷ್ಟ ಆಗಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹುರಿದಾಯಿತು, ಇನ್ನು ತೆಗೆಯುವ. ಇದನ್ನು ಅವಲಕ್ಕಿಯ ಜೊತೆಗೆ ಹಾಕುವ, ಒಟ್ಟಿಗೆ ಪೌಡ್ರ್ ಮಾಡಲಿಕ್ಕೆ.
ಕೊಬ್ಬರಿ ಇದ್ರೂ ಆಗ್ತದೆ. ಕೊಬ್ಬರಿಯನ್ನು ಸಣ್ಣ ಸಣ್ಣ ತುಂಡು ಮಾಡಿ ಹುರಿದು ಹಾಕಿದ್ರು ಪುಡಿ ಮಾಡಲಿಕ್ಕೆ ಆಗ್ತದೆ. ನೋಡಿ, ಹೆಸರು ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬರ್ತೇನೆ. ಹೆಸರು ಬೇಳೆ ನೋಡಿ ನಯವಾಗಿ ಆಯಿತು. ಹೀಗೆ ಆದರೆ ಸಾಕು. ಇದನ್ನು ಎಳ್ಳಿನೊಟ್ಟಿಗೆ ಹಾಕುವ. ಇದು ತೆಂಗಿನ ತುರಿ ಹುರಿದು ಇಟ್ಟದ್ದು. ಇದನ್ನು ಸ್ವಲ್ಪ ಪೌಡರ್ ಮಾಡುವ. ಒಂದು ಸುತ್ತು ತಿರುಗಿಸಿದ್ರೆ ಸಾಕು. ನೋಡಿ, ಪೌಡರ್ ಮಾಡ್ಕೊಂಡು ಬಂದೆ. ಇದು ಸರಿ ಪೌಡರ್ ಆಗಬೇಕು ಅಂತಿಲ್ಲ, ತರಿ ತರಿ. ನೋಡಿ, ಅವಲಕ್ಕಿಯನ್ನು ಹೀಗೆ ಕೈಯಲ್ಲಿ ಪುಡಿ ಮಾಡಿದರೆ ಸಾಕು. ಇದನ್ನು ಒಟ್ಟಿಗೆ ಮಿಕ್ಸ್ ಮಾಡುವ. ಎಳ್ಳು, ಅವಲಕ್ಕಿ, ಹೆಸರು ಬೇಳೆ, ತೆಂಗಿನ ತುರಿ 4 ಬಗೆ ಉಂಟು ಇದರಲ್ಲಿ. ಇದಕ್ಕೆ ನೋಡಿ ಗೋಡಂಬಿ, ಇದು ನಾನು ಬೆಂಕಿಯಲ್ಲಿ ಹಾಕಿ ಸುಟ್ಟದ್ದು, ಹಾಗಾಗಿ ಇದನ್ನು ಹುರಿಯುವ ಅವಶ್ಯಕತೆ ಇಲ್ಲ. ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೋಡಿ, ಸ್ವಲ್ಪ ದ್ರಾಕ್ಷಿ ಉಂಟು, ಅದನ್ನು ಸಹ ಸೇರಿಸ್ತಾ ಇದ್ದೇನೆ. ಇನ್ನು ಇದಕ್ಕೆ ಬೆಲ್ಲದ ಪಾಕ ಮಾಡುವ. ಅಲ್ಲಿಗೆ 1 ಕಪ್ಪಿನಷ್ಟು ಬೆಲ್ಲ, ಇದರಲ್ಲಿ 2 ಕಪ್ಪಿನಷ್ಟು ಅವಲಕ್ಕಿ ತಗೊಂಡದ್ದು ಹಾಕ್ತಾ ಇದ್ದೇನೆ. ಇದಕ್ಕೆ ನೋಡಿ ಬೆಲ್ಲ ಕರಗುವಷ್ಟು ನೀರು, ಇಷ್ಟು ನೀರು ಸಾಕು. ಬೆಲ್ಲ ಸರಿಯಾಗಿ ಕರಗಲಿ. ನೀರು ಕಡಿಮೆ ಆದರೆ ಅದು ಲಡ್ಡು ಒಳ್ಳೆಯದಾಗೋದಿಲ್ಲ. ನೂಲು ಪಾಕ ಬರಬೇಕು. ಇನ್ನು ನೋಡಿ, ಬೆಲ್ಲ ಕರಗ್ತಾ ಉಂಟು. ನೋಡಿ, ಪಾಕ ಆಯಿತು. ನೋಡಿ, ಈ ಥರ ಬಂದರೆ ಸಾಕು. ಎಷ್ಟು ಪಾಕ ಬರಬೇಕು, ಹೀಗೆ ನೂಲಿನ ಹಾಗೆ ಬರಬೇಕು. ನೋಡಿ, ಇನ್ನು ಸಾಕು. ಬೆಂಕಿ ಆರಿಸ್ತಾ ಇದ್ದೇನೆ. ಇನ್ನು ಈ ಮಿಶ್ರಣವನ್ನು ಈ ಬೆಲ್ಲದ ಪಾಕಕ್ಕೆ ಸೇರಿಸುವ. ಬಿಸಿ ಇರುವಾಗಲೇ ಮಿಕ್ಸ್ ಮಾಡಬೇಕು, ಮತ್ತೆ ಗಟ್ಟಿಯಾದರೆ ಆಗೋದಿಲ್ಲ ಮಾಡಲಿಕ್ಕೆ. ನೋಡಿ, ಮಿಕ್ಸ್ ಮಾಡಿ ಆಯಿತು. ಇನ್ನು ಸ್ವಲ್ಪ ತಣಿಲಿ. ತಣ್ಣದ ಮೇಲೆ ಲಡ್ಡು ಮಾಡೋದು. ನೋಡಿ, ಮಿಶ್ರಣ ತಣ್ಣದಿದೆ. ಇನ್ನು ಲಡ್ಡು ಮಾಡುವ. ಸ್ವಲ್ಪ ಕೈಗೆ ತುಪ್ಪದ ಪಸೆ ಮುಟ್ಟಿಸುವ, ಇಲ್ಲದಿದ್ದರೆ ಕೈಗೆ ಅಂಟುವುದಕ್ಕೆ ಆಗ್ತದೆ. ಸರಿ ತಣಿದರೆ ಅದು ಆಗೋದಿಲ್ಲ ಲಡ್ಡು ಮಾಡಲಿಕ್ಕೆ. ಮತ್ತು ಬಿಸಿ ಸಹ ಇರಬಾರ್ದು, ಸ್ವಲ್ಪ ಬಿಸಿ ಇರುವಾಗ ಮಾಡ್ಬೋದು. ನೋಡಿ, ಇದು ಅಂದಾಜು ಬಿಸಿ ಉಂಟು. ಲಡ್ಡು ಮಾಡುವಷ್ಟು ಬಿಸಿ ಉಂಟು. ಹಬ್ಬಗಳೆಲ್ಲ ಬರುವಾಗ ಸಿಹಿಯ ತಿಂಡಿ ಏನಾದರೂ ಮಾಡಿದರೆ ಮಕ್ಕಳಿಗೂ ಖುಷಿ ಆಗ್ತದೆ, ನಮಗೆ ಒಮ್ಮೊಮ್ಮೆ ಒಂದೊಂದು ತಿನ್ನುವ ಅಂತ ಕಾಣ್ತದೆ. ಲಡ್ಡು ಮಾಡಿ ಆಯಿತು. ಒಂದು 25 ಲಡ್ಡಾಗಿದೆ. ಸ್ವಲ್ಪ ತಣಿಲಿ, ಆಮೇಲೆ ತಿಂದು ನೋಡುವ ಒಂದು. ನಾನು ಅಷ್ಟಮಿಯ ಲೆಕ್ಕದಲ್ಲಿ ಚಕ್ಕುಲಿ ಮಾಡುವ ಅಂತ ಇದ್ದೇನೆ. ಹಾಗೆ ಹಿಟ್ಟು ಕಲಸಿ ಇಟ್ಟಿದ್ದೇನೆ. ಒಂದು 4 ಚಕ್ಕುಲಿ ಮಾಡುವ ಅಂತ. ನೋಡಿ, ಹಿಟ್ಟನ್ನು ಚಕ್ಕುಲಿಯ ಮಣೆಗೆ ಹಾಕ್ತಾ ಇದ್ದೇನೆ. ಚಕ್ಕುಲಿ ಮಾಡುವ ವಿಧಾನವನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಸಹ ಒಮ್ಮೆ ನೋಡಿ. ನೋಡಿ, ನಾವು ಸೇಮಿಗೆ ಮಣೆಯಲ್ಲಿ ಇಟ್ಟು ಸುಲಭದಲ್ಲಿ ಚಕ್ಕುಲಿ ಮಾಡೋದು. ಇಲ್ಲದ್ರೆ ಮಣೆಯಲ್ಲಿ ಇಟ್ಟರೆ ನನಗೆ ಒತ್ತಲಿಕ್ಕೆ ಆಗೋದಿಲ್ಲ ಅದು. ಅದಕ್ಕೋಸ್ಕರ ಸೇಮಿಗೆ ಮಣೆಯಲ್ಲಿ ಇಟ್ಟು ನೀವು ಕೂಡ ಹೀಗೆ ಐಡಿಯಾ ಮಾಡ್ಬೋದು. ನೀವು ಕೂಡ ಸೇಮಿಗೆ ಮಣೆ ಇದ್ದರೆ ಇದೇ ಥರ ಮಾಡ್ಬೋದು ಸುಲಭದಲ್ಲಿ ಚಕ್ಕುಲಿ. ఎక్కువ ಜನ ಬೇಡ. ನೋಡಿ, ಹೀಗೆ ಮಾಡಿ ಮಣೆಯನ್ನು ನಿಧಾನದಲ್ಲಿ ತಿರುಗಿಸಿದ್ರೆ ಆಯಿತು ಸೇಮಿಗೆ ಮಣೆಯನ್ನು. ಆವಾಗ ಚಕ್ಕುಲಿ ಹಿಟ್ಟು ಇಳಿತದೆ. ನೋಡಿ, ಹೀಗೆ ಮಾಡಿದೆ. ನೋಡಿ, ಕಷ್ಟವೇ ಇಲ್ಲ. ಚಕ್ಕುಲಿ ಆಯಿತು. ಎಷ್ಟು ದೊಡ್ಡದು ಬೇಕಿದ್ರೂ ಮಾಡ್ಬೋದು, ಸಣ್ಣದು ಬೇಕಿದ್ರೂ ಮಾಡಲಿಕ್ಕೆ ಆಗ್ತದೆ. ನಾನು ಸಣ್ಣದಿರುವಾಗ ಪುತ್ತೂರಲ್ಲಿ ನಾವು ಇದ್ದದ್ದು. ಅಲ್ಲಿ ಒಂದು ರಾಘವೇಂದ್ರ ಮಠ ಅಂತ ಉಂಟು, ಅಲ್ಲಿ ಮೊಸರುಡಿಕೆಲ್ಲ ಆಗ್ತಿತ್ತು. ಅಲ್ಲಿಗೆ ನಾನೆಲ್ಲ ಹೋಗ್ತಿದ್ದೆ. ಹೋಗಿ ಹಾಡು ಹೇಳೋದು ಮತ್ತು ಸಂಗೀತ ಕುರ್ಚಿ ಹಾಗೆಲ್ಲ ಅದಕ್ಕೆಲ್ಲ ಸ್ಪರ್ಧೆಗಳಿಗೆಲ್ಲ ಸೇರ್ತಿದ್ದೆ. ಹಾಗೆ ನಾವು ಸಣ್ಣದಿರುವ ಭಾರಿ ಗಮ್ಮತ್ತು. ಈಗ ಸಹ ಉಂಟು ಮೊಸರು ಕುಡಿಗೆ, ಅಷ್ಟು ಗಮ್ಮತ್ತಿಲ್ಲಪ್ಪ ಈಗ. ಮೊದಲೊಂದು ಕಂಬಕ್ಕೆ ಹತ್ತುದು, ಎಲ್ಲ ಗ್ರೀಸ್ ಹಚ್ಚುದು ಕಂಬಕ್ಕೆ, ಅವರೊಂದು ಮೇಲೆ ಹತ್ತಿ ಇಳಿಯುವುದು, ಅದೆಲ್ಲ ಭಾರಿ ಖುಷಿ ನೋಡಲಿಕ್ಕೆ ಸಣ್ಣದಿರುವಾಗ. ಅಷ್ಟಮಿಯ ಹಿಂದಿನ ದಿವಸ ಪತ್ರೊಡೆ ಎಲ್ಲ ಮಾಡ್ತೇವೆ. ಪತ್ರೊಡೆ ಹೇಗೆ ಮಾಡೋದು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಸಹ ಒಮ್ಮೆ ನೋಡಿ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಅಷ್ಟಮಿಯ ಲಡ್ಡನ್ನು ಟೇಸ್ಟ್ ಮಾಡಿ ನೋಡುವ ಹೇಗುಂಟು ಅಂತೇಳಿ. ಒಳ್ಳೆಯದಾಗಿದೆ ಲಾಡು, ಸೂಪ್
ಸೂಪರ್ ಆಗಿದೆ. ನೀವು ಕೂಡ ಅಷ್ಟಮಿ ಬರುವಾಗ ಪತ್ರೊಡೆ, ಚಕ್ಕುಲಿ, ಅವಲಕ್ಕಿ ಲಡ್ಡು ಎಲ್ಲ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.